ನೋಡಿದ್ರೆ ಪಾಪ ಹೊಟ್ಟೆಲ್ಲ ಉರಿತಾ ಇದೆ. ಫೋಟೋ ಏನಾದ್ರು ಮುಂಚೆನೆ ನೋಡ್ಬಿಟ್ಟಿದ್ರೆ ಸತ್ತೋರು ಹೋಗ್ತಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಟದಲ್ಲಿ ಈಗ 73 ದಿನಗಳು ಕಳೆದಿವೆ. ಗಿಲ್ಲಿ ನಟ ಅವರು ಸಖತ್ತು ಮಿಂಚ್ತಾ ಇದ್ದಾರೆ. ಈ ಬಾರಿ ಅವರೇ ಗೆಲ್ಲುವುದು ಎಂದು ವೀಕ್ಷಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಮನೆಯಲ್ಲಿ ಆಟದ ಸಲುವಾಗಿ 2 ಗುಂಪಾಗಿದೆ. ಒಂದು ರಜತ್ ಟೀಮ್ ನಲ್ಲಿ ಧನುಷ್, ಗಿಲ್ಲಿ, ಕಾವ್ಯ, ರಘು ಹಾಗೂ ರಾಶಿಕಾ. ಕಾವ್ಯ ಇದ್ರೆ ಉಳಿದವರು ಅಶ್ವಿನಿ ಟೀಮ್. ಬಿಗ್ ಬಾಸ್ ಮನೆ ಈಗ ವಿಲನ್ ಮನೆಯಾಗಿದೆ. ವಿಲನ್ ಕಠಿಣ ಟಾಸ್ಕ್ ನೀಡ್ತಾ ಇದ್ದಾರೆ. ಈಗಾಗಲೇ ರಜತ್ ಮತ್ತು ಅಶ್ವಿನಿ ಗೌಡ ಅವರಿಗೆ ವಿಲನ್ ಒಂದು ಚಾಲೆಂಜ್ ಅನ್ನ ನೀಡಿದ್ರು. ಆ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಪಾಯಿಂಟ್ಸ್ ಸಿಗುತ್ತೆ. ನಿನ್ನೆ ಕಾವ್ಯ ಅವರಿಗೆ ಕೂದಲಿಗೆ ಬಣ್ಣ ಹಾಕಿಸಿಕೊಂಡ್ರೆ ರಜತ್ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ. ಇದೀಗ ಮಾಳು ಸರ್ದಿ ಹೊಸ ಪ್ರೋಮೋ ಔಟ್ ಆಗಿದೆ. ಮಾಳು ಲುಕ್ ಚೇಂಜ್ ಆಗಿದೆ ಗೊತ್ತಾ? ಹೌದು, ಇದೀಗ ವಿಲನ್ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ತೋರಿಸುವಂತೆ ಹೇರ್ ಸ್ಟೈಲ್ ಮಾಡಿಸಿಕೊಳ್ಳಬೇಕಿದೆ. ಈ ವೇಳೆ ಗಿಲ್ಲಿ ಸಖತ್ ಉರ್ಸಿದ್ದಾರೆ. ಮಾಳು ಅವರನ್ನ ನೋಡಿ ಸಖತ್ ಹೊಟ್ಟೆ ಉರಿಯುತ್ತಿದೆ ಎಂದಿದ್ದಾರೆ. ಮಾಳು ಅವರು ಫೋಟೋ ಏನಾದರೂ ಮುಂಚೆ ನೋಡಿದ್ರೆ ಸತ್ಯ ಒಪ್ತಾ ಇರಲಿಲ್ಲ. ತುಂಬಾ ಕೂದಲು ಉದ್ದ ಇರೋರು ಇದ್ರು ಅಂತ ಧ್ರುವಂತ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ನೋಡಿದ್ರೆ ಪಾಪ ಹೊಟ್ಟೆಲ್ಲ ಉರಿತಾ ಇದೆ. ಫೋಟೋ ಏನಾದ್ರು ಮುಂಚೆನೆ ನೋಡ್ಬಿಟ್ಟಿದ್ರೆ ಸತ್ತೋರು ಹೋಗ್ತಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಆಟದಲ್ಲಿ ಈಗ 73 ದಿನಗಳು ಕಳೆದಿವೆ. ಗಿಲ್ಲಿ ನಟ ಅವರು ಸಖತ್ತು ಮಿಂಚ್ತಾ ಇದ್ದಾರೆ. ಈ ಬಾರಿ ಅವರೇ ಗೆಲ್ತಾರೆ ಅಂತ ವೀಕ್ಷಕರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಗ್ ಬಾಸ್ ಶೋ ಸ್ಮರಣೀಯವಾಗಿದೆ. ಅದನ್ನ ಈಗ ಟ್ಯಾಟೂ ಮೂಲಕ ಶಾಶ್ವತವಾಗಿ ಇರಿಸಲು ಅವರು ತೀರ್ಮಾನಿಸಿದ್ರು. ಭುಜದ ಮೇಲೆ ರಜತ್ ಅವರು ಬಿಗ್ ಬಾಸ್ ಲೋಗೋ ಟ್ಯಾಟೂ ಅನ್ನ ಹಾಕಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಈ ವಾರ ರಜತ್, ಗಿಲ್ಲಿ, ಧ್ರುವಂತ್, ರಕ್ಷಿತಾ, ಸ್ಪಂದನ, ಅಶ್ವಿನಿ, ರಾಶಿಕಾ ನಾಮಿನೇಟ್ ಆಗಿದ್ದಾರೆ. ಈ 7 ಮಂದಿ ಪೈಕಿ ಯಾರು ಔಟ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೋಡಿದ್ರೆ ಪಾಪ ಹೊಟ್ಟೆಲ್ಲ ಉರಿತಾ ಇದೆ. ಫೋಟೋ ಏನಾದ್ರು ಮುಂಚೆನೆ ನೋಡ್ಬಿಟ್ಟಿದ್ರೆ ಸತ್ತೋರು ಹೋಗ್ತಿಲ್ಲ.